ಸ್ಪಂದನ ಕಾರ್ಯಕ್ರಮದ ಮೂಲಕ ನಾವೆಲ್ಲ ಆಶಾ ವರ್ಕರ್ಸು, ನಮ್ಮ ನಗರ ಗ್ರಾಮೀಣ ಭಾಗದಲ್ಲಿರುವಂತಹ ಆಶಾ ವರ್ಕರ್ಸ್, ದಾವಣಗೆರೆ ತಾಲೂಕಿನಲ್ಲಿರೋರಿಗೆ ಸುಮಾರು 200 ಜನ ಇದ್ದಾರೆ ಆಶಾ ವರ್ಕರ್ಸು. ಇವರನ್ನೆಲ್ಲ ಕರೆದ್ಬಿಟ್ಟು ಒಂದು ವರ್ಕ್ಶಾಪ್ ಮಾಡಿದ್ವಿ. ನಿಮಗೆಲ್ಲರಿಗೂ ಸ್ತನದ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಯಾವ ರೀತಿ ಚಿಹ್ನೆಗಳಿರುತ್ತೆ, ಯಾವ ರೀತಿ ನಾವು ಅದನ್ನು ತಡೆಯಬಹುದು, ಆರೋಗ್ಯಕರ ಜೀವನ ಶೈಲಿ ಅಂದ್ರೇನು, ಯಾಕೆ ಇದನ್ನು ಆರಂಭಿಕ ಹಂತದಲ್ಲಿ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ವಿ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದರೆ, ಎಲ್ಲ ಆಶಾ ವರ್ಕರ್ಸಿಗೆ ಕಾರ್ಪೋಸ್ಕೋಪ್ ಮತ್ತು ನಮ್ಮದು ಥರ್ಮಾಲೈಟಿಕ್ಸ್ ಅಂತ ಇಕ್ವಿಪ್ಮೆಂಟ್ ಇದೆ. ಇದರಿಂದ ನೀವು ಕೂಡ ಫಸ್ಟ್ ನೀವು ಆ ಟೆಸ್ಟ್ನ ಮಾಡಿಸ್ಕೊಂಡ್ರಿ, ಫಸ್ಟ್ ಕನ್ಫರ್ಮ್ ಮಾಡಿಕೊಂಡ್ರಿ. ಇದು ಒಂದು ಒಳ್ಳೆ ಟೆಸ್ಟು. ಇದನ್ನು ನಾವು ಬೇರೆ ಮಹಿಳೆಯರಿಗೆ, ನಾವು ಕಮ್ಯುನಿಟಿಗೆ ಹೋದಾಗ ಆಶಾ ವರ್ಕರ್ಸ್ ಪ್ರತಿ 1000 ಕುಟುಂಬಕ್ಕೆ ಒಬ್ಬರು ಆಶಾ ವರ್ಕರ್ ಇರ್ತಾರೆ. ಸೊ ನೀವು ಫಸ್ಟು ಈ ಕಾಯಿಲೆ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ನಂತರ ನೀವು ನಿಮ್ಮ ಸೇವೆಯಲ್ಲಿ ಅಂದರೆ ಕಮ್ಯುನಿಟಿ ಲೆವೆಲ್ನಲ್ಲಿ ಅವರು ಕೂಡ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬರ್ಬೋದು ಅಂತ. ಆಮೇಲೆ ಉಚಿತವಾಗಿ ಸುಮಾರು 500 ಡೋಸಸ್ HPV ವ್ಯಾಕ್ಸಿನೇಷನ್ ಕಡಿಮೆ ದರದಲ್ಲಿ ನಮ್ಮ ಸ್ಟೂಡೆಂಟ್ಸಿಗೆ, ಸ್ಟಾಫ್ ಮೆಂಬರ್ಸಿಗೆ ಕೂಡ ಕೊಟ್ಟಿದ್ದೀವಿ. ಮತ್ತು ಸಾಕಷ್ಟು ಮಹಿಳಾ ಗುಂಪುಗಳಿದೆ ಸಿಟಿನಲ್ಲಿ, ಅವ್ರಿಗೂ ಕೂಡ ಕರೆಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಸ್ಪಂದನ ಕಾರ್ಯಕ್ರಮದ ಮೂಲಕ ಈಗಾಗಲೇ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ನಮ್ಮ SS ಜನರಲ್ ಹಾಸ್ಪಿಟಲ್ನಲ್ಲಿ ಸೋಮವಾರದಿಂದ ಶುಕ್ರವಾರ ತನಕ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಫ್ರೀಯಾಗಿ ನಾವು ಇನ್ವೆಸ್ಟಿಗೇಷನ್ಸ್ ಮಾಡ್ತಾ ಇದ್ದೀವಿ.